ಯೋಹಾನ 14ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ ಮಗಳೇ, ನೀನೇನ್ ಮಾಡಬೇಡ, ಕಳವಳ ಪಡಬೇಡ, ಗಲಿಬಿಲಿ ಆಗಬೇಡ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನಿಮ್ಮ ಹೃದಯವು ಒಂದು ವೇದನೆಗೆ ಒಳಪಡದೇ ಇರಲಿ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಕಳವಳಗಳನ್ನ ನಾವೇನ್ ಮಾಡಬೇಕು? ತೆಗೆದುಹಾಕಬೇಕು. ಅಪನಂಬಿಕೆಗಳನ್ನ ತೆಗೆದುಹಾಕಬೇಕು. ಆತನ ಮೇಲೆ ಸಂಪೂರ್ಣವಾಗಿ ಒಂದು ನಂಬಿಕಸ್ಥರಾಗಿ ನಡೆದು ಹೋಗಬೇಕು. ಕರ್ತನು ನನ್ನ ಜೀವಿತದಲ್ಲಿ ಒಂದು ಕಾರ್ಯವನ್ನ ಮಾಡುತ್ತಾನೋ ಇಲ್ಲವೋ ಅನ್ನುವಂತಹ ಒಂದು ಕಳವಳ, ಕರ್ತನು ನನ್ನ ಜೀವಿತದಲ್ಲಿ ಜಯವನ್ನ ಕೊಡುತ್ತಾನೋ ಇಲ್ಲವೋ ಅನ್ನುವಂತಹ ಒಂದು ಅಪನಂಬಿಕೆ, ಅದು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ. ಆ ಹೋರಾಡುವಂತಹ ಸಮಯಗಳಲ್ಲಿ ನಾವೇನ್ ಮಾಡ್ಬಿಡ್ತೇವೆ ಅಂದ್ರೆ ಅಪನಂಬಿಕಸ್ಥರಾಗಿ ಬಿದ್ದು ಹೋಗಿಬಿಡ್ತೇವೆ, ಅವಿಶ್ವಾಸಿಗಳಾಗಿ ನಡೆದು ಹೋಗಿಬಿಡ್ತೇವೆ, ಅಪವಿಶ್ವಾಸದ ಒಂದು ಮಾತುಗಳಲ್ಲಿ ನಮ್ಮ ಜೀವಿತವನ್ನ ನಡೆಸಿಕೊಂಡು ಹೋಗಿಬಿಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಹೃದಯದಲ್ಲಿ ಇರುವಂತಹ ಆ ಎಲ್ಲಾ ಸಂಗತಿಗಳನ್ನು ತೆಗೆದುಹಾಕುವಾಗ ನಾವು ದೇವರ ಮೇಲೆ ಪರಿಪೂರ್ಣವಾಗಿರುವಂತಹ ಒಂದು ನಂಬಿಕೆಯಲ್ಲಿ ನಾವೇನ್ ಮಾಡ್ತೇವೆ? ಬರುವವರಾಗಿದ್ದೇವೆ. ಅದಕ್ಕೆ ಕರ್ತನ ಹೇಳ್ತಾನೆ, ಮಗನೇ ಮಗಳೇ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರ ಮೇಲೆ ನಂಬಿಕೆಯನ್ನು ಇಡುವಾಗ ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಸಕಲ ವಿಷಯಗಳಲ್ಲಿಯೂ ದೇವರ ಮೇಲೆ ನಾವೇನ್ ಮಾಡಬೇಕು? ಆತುಕೊಳ್ಳಬೇಕು, ಆತನನ್ನು ನಂಬಬೇಕು. ದೇವರೇ, ಈ ಒಂದು ಕಾರ್ಯವನ್ನ ನೀನು ಮಾಡೋದಕ್ಕೆ ಶಕ್ತನಾಗಿದ್ಯಾ, ಖಂಡಿತವಾಗಿ ಈ ಒಂದು ಕಾರ್ಯಗಳಲ್ಲಿ ನನ್ನನ್ನು ನಡೆಸ್ತೀಯ, ನಾನು ಹಿಂಗಿನ ಒಂದು ಜಯವನ್ನ ಕೊಡ್ತೀಯ ಅಂತ ಹೇಳುವಾಗ ಆತನು ಖಂಡಿತವಾಗಿ ನಮ್ಮನ್ನ ಒಂದು ಜಯವಾಗಿ ನಡೆಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿರುವಂತಹ ಕಳವಳಗಳನ್ನು ದೇವರು ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿರುವಂತಹ ಕಣ್ಣೀರನ್ನ ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ಇವತ್ತು ಪರಿಸ್ಥಿತಿಗಳು ನಮ್ಮ ಮುಂದೆ ನಿಂತುಕೊಳ್ಳುವಾಗ ನಾವೇನ್ ಮಾಡ್ತೇವೆ? ಕಳವಳರಾಗಿ ಬಿದ್ದು ಹೋಗಿ ಬಿಡುವವರಾಗಿದ್ದೇವೆ. ಒಂದು ಚಿಂತೆಯ ಒಂದು ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ದೇವೆ, ಒಂದು ವೇದನೆಯ ಮಾರ್ಗದಲ್ಲಿ ಹಾದು ಹೋಗ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಹೃದಯ ಯಾವಾಗ ಕಳವಳಗೊಳ್ಳುವುದಿಲ್ಲವೋ ಆಗ ನಾವು ಬಲವಾಗಿ ನಡೆದು ಹೋಗ್ತೇವೆ, ಆಗ ನಾವು ಒಂದು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ತೇವೆ. ನಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು, ನಮ್ಮ ಹೃದಯದ ಧ್ಯಾನವನ್ನ ದೇವರಿಗೆ ಒಪ್ಪಿಸಿಕೊಡಬೇಕು, ನಮ್ಮ ಹೃದಯದ ಭಾರವನ್ನ ದೇವರಿಗೆ ಒಪ್ಪಿಸಿಕೊಡಬೇಕು, ನಮ್ಮ ಹೃದಯದ ಯೋಚನೆಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ಕರ್ತನು ಸಮಾಧಾನವಾಗಿ ಒಂದು ವಿಶ್ವಾಸದಲ್ಲಿ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳೆದ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ಅವರ ಹೃದಯಗಳು ಕಳವಳಗೊಳ್ಳದಂತೆ ದೃಢವಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡು. ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನಿಂತುಕೊಳ್ಳುವಂತೆ ಸಹಾಯ ಮಾಡು. ಅದಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.